ಯೋಗಿ ಇವತ್ತು ಹೇರ್ ಕಟ್ ಮಾಡ್ಸಕ್ಕೆ ಬಂದಿದ್ದಾನೆ. ಯೂಟ್ಯೂಬ್ ನೋಡ್ಬಿಟ್ಟು ಬಂದಿದ್ದಾನೆ. ಹಾಗೆ ಇವತ್ತು ಯೋಗಿ ನಮ್ಮ ಚಕ್ಕರ್ ಸ್ಪಿನ್ನಿಗೆ ಹೇರ್ ಕಟ್ ಮಾಡಿಸೋದಕ್ಕೆ ಬಂದಿದ್ದಾನೆ. ಆ್ಯಕ್ಚುಲಿ ಅವನು ಹೇರ್ ಸ್ಟೈಲಿಸ್ಟ್ 4-5 ವರ್ಷದಿಂದ ಹೇರ್ ಸ್ಟೈಲಿಸ್ಟಾಗಿ ವರ್ಕ್ ಮಾಡ್ತಿದ್ದಾನೆ ಸ್ಪಿನ್ ಸಲೂನಲ್ಲಿ. ಅವನು ಇವಾಗ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಕೋಗಿಲು ಕ್ರಾಸಲ್ಲಿ. ಯೂಟ್ಯೂಬ್ ನೋಡ್ಬಿಟ್ಟು ನಿನ್ನ ಹತ್ರನೇ ಹೇರ್ ಕಟ್ ಮಾಡಿಸ್ಬಿಟ್ಟು ಬೆಳಗಿನೇ ಫೋನ್ ಮಾಡ್ದ. ಸರಿ ಬಾಗುರು ಮಾಡೋಣ ಅಂದ್ಬಿಟ್ಟು ಕರೆಸ್ದೆ. ಅವನೇ ಕೇಳ್ಬಿಡೋಣ ಯಾವ ಥರ ಬೇಕು ಅಂತ ಸ್ಟೈಲ್ ಅಂತ. ಯಾವ ಥರ ಬೇಕಿತ್ತು ಇವಾಗ ನಿಮಗೆ? ಒಂದು ಸ್ವಲ್ಪ ಫುಲ್ ಜೀರೋ ಫೇಡ್ ಇದೆ, ಸ್ಟೈಲ್ ಮಾಡ್ತಾರೆ ನಾರ್ಮಲ್. ಓಕೆ, ಸ್ಟಾರ್ಟ್ ಮಾಡೋಣ. ಮದುವೆ ಯಾವಾಗ ನೀವು? ನೀನಾದ್ಮೇಲೆ ಫಸ್ಟ್ ನೀವು ಮಾಡ್ಕೋಬೇಕು. ಬರೀ ನಿಮಗೆ ಕೋಗಿಲು ಬೆಸ್ಟ್ ಇಷ್ಟನಾ ಮುರುಳು ಬೆಸ್ಟ್? ವಿಡಿಯೋ ನೆನಪು ಆಗ್ತಿದೆ, ಅದರಲ್ಲಿ ಸೀರಿಯಸ್ ಆಗಿ ವಾಯ್ಸ್ ತೆಗಿ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಸುಮ್ಮನೆ ಒಳ್ಳೇದು ಮಾಡ್ತಾನೆ. ಹೇಗಿತ್ತು ಅಂತ ರಿವ್ಯೂನ ಯೋಗಿ ಹತ್ರನೇ ಕೇಳೋಣ. ಹೇಗೆ ಚೆನ್ನಾಗಿದೆ. ಹೇಗೆ ಅನಿಸ್ತು ನಿಮಗೆ? ನನ್ನ ಓಲ್ಡ್ ಸ್ಟೈಲ್ ಇದೆ, ಹಾಗೆ ಇದೆ. ಕೇಳಿದಂಗೆ ಸೈಡ್ಸ್ ಮಾಡಬೇಕು ಮತ್ತು ಸೈಡೆಲ್ಲ ಒಂದು ಸ್ವಲ್ಪ ಕವರ್ ಆಗಬೇಕು ಅಂತ ಹೇಳಿತ್ತು. ಅದೇ ಥರ ಇದೆ, ಚೆನ್ನಾಗಿದೆ. ಗುಡ್ ಒನ್. ಓಕೆ, ಥ್ಯಾಂಕ್ ಯು ಗೈಸ್. ಪ್ಲೀಸ್ ವಾಚ್ ಇಟ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕನ್ ಒತ್ತಿ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಯೋಗಿನೂ ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದ, ಬಟ್ ಈ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನೆಕ್ಸ್ಟು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ನೋಡುವ, ಸಪೋರ್ಟ್ ಮಾಡಿ. ಅವ್ರ ಚಾನಲ್ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.